ನಾನು ಇಬ್ಬರು ನಾಯಕರು ನೋಡಿದ್ದು. ಯಾವುದೇ ಊಟ ತಿಂಡಿ ಮತ್ತೊಂದು ವ್ಯವಹಾರದಲ್ಲಿ ಯಾವುದೇ ತಾರತಮ್ಯ ಮಾಡದೆ ಒಟ್ಟೊಟ್ಟಿಗೆ ಕೂರಿಸ್ಕೊಂಡು ಮಾಡೋದು. ಒಂದು ಜಾರ್ಜ್ ಫರ್ನಾಂಡಿಸು, ಇನ್ನೊಂದು ಚಂದ್ರಶೇಖರ್. ಮಲಗಿ ರೆಸ್ಟ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಎದ್ದು ಟೀ ಕುಡಿತಾ ಅನೌನ್ಸ್ ಮಾಡಿ, ಇನ್ನು ಮುಂದೆ ನಾನು ನಾನ್ ವೆಜ್ ತಿನ್ನೋದಿಲ್ಲ ಅಂದರು ಚಂದ್ರಶೇಖರ್. ಅವರು ಸಸ್ಯಾಹಾರಿ ಅಂತ ಘೋಷಣೆ ಮಾಡಿದ ಮೇಲೆ ಇನ್ನು ಅವ್ರ ಜೊತೆ ನಡೀತಾರೆ. ನಾನು ಅವತ್ತು ಆಯ್ತು ತೀರ್ಮಾನ ಮಾಡಿದೆ, ಬೇಡ ಬಿಟ್ಬಿಡೋಣ. ನಾನು ಅವತ್ತಿಂದ ಸಸ್ಯಾಹಾರಿ. ನಾನು ಅವತ್ತಿಂದ ಬಿಟ್ಟವನು ಇವತ್ತಿನವರೆಗೂ ಒಂದು 40 ವರ್ಷ ಮೇಲೆ 44-45 ವರ್ಷ ಆಯಿತು. ನಮ್ಮ ಜನ್ರೇಷನ್ಗಿರೋಷ್ಟು ಅಡ್ವಾಂಟೇಜು ಬೇರೆ ಜನ್ರೇಷನ್ಗಿಲ್ಲ. 50s 60sಲ್ಲಿ ಹುಟ್ಟಿದಂಥವ್ರು ಯಾರಿದ್ದಾರೆ ಅವರಿಗೆ ಎಲ್ಲ ಥರದ ರಾಜಕಾರಣವನ್ನು ನೋಡೋವಂಥ ಒಂದು ಅವಕಾಶ, ಎಲ್ಲ ಥರದ ನಾಯಕರನ್ನು ನೋಡುವಂಥ ಅವಕಾಶ. ಅದರಿಂದ ಕಲಿಯೋಕ್ಕೂ ಭಾಳಷ್ಟು ಇದೆ. ಅದರಿಂದ ಆಗ ಅನಾಹುತಗಳು ಬೇರೆ. ಕರಪ್ಟ್ ಆಗೋಕ್ಕೆ, ಭ್ರಷ್ಟ ಆಗಲಿಕ್ಕೆ ಹೋರಾಟ ಮಾಡಬೇಕಾಗಿತ್ತು. ಕದ್ದು ಮುಚ್ಚಿ ಅದು ಇದು ಪಕ್ಷಕಣ ಸಂಗ್ರಹ ಮತ್ತೊಂದಿದೆ. ಈಗ ಪ್ರಾಮಾಣಿಕನಾಗಲಿ ಇರ್ಲಿಕ್ಕೆ ಹೋರಾಟ, ಅಷ್ಟೇ ದೊಡ್ಡ ವ್ಯತ್ಯಾಸ ಅವತ್ತಿಗೂ ಇವತ್ತಿರೋದು. ಇವತ್ತು ಕರಪ್ಷನ್ ಅನ್ನೋದು ಕಾಮನ್. ಅದು ಈ ನಿಮ್ಮ ರಾಜಕಾರಣ ಭಾಳ ಅದನ್ನ ಸಂಸದೀಯ ಭಾಷೆಯಲ್ಲಿ ಹೇಳ್ತಾರೆ, ರಾಜಕಾರಣ ನಿಮಗಲ್ಲ ಬಿಡಿ ಸರ್, ನಿಮ್ಮಂಥವ್ರಿಗಲ್ಲ, ಅದೇನಿದ್ರು ಇಂಥವ್ರಿಗೆ ಅಂತ. ಅಂದರೆ ನೀನು ಲಾಯಕ್ ಅಂತ ಹೇಳೋದನ್ನ ಅದು ಪಾರ್ಲಿಮೆಂಟ್ರಿ ಲ್ಯಾಂಗ್ವೇಜಲ್ಲಿ ಹೇಳೋಂಥ ಅದು ಒಂದು ಪ್ರಯತ್ನ. ಅದಕ್ಕೆ ಬಿಡಿಬಿಡಿಯಾಗಿ ಈ ಸಂದರ್ಭದಲ್ಲಿ ಅವರನ್ನು ನೆನಪು ಮಾಡ್ಕೊಳ್ಳೋದಿದ್ರೆ ನಿಮಗೆ ಹೆಚ್ಚು ಪ್ರಭಾವ ಬೀರಿದ ವ್ಯಕ್ತಿತ್ವಗಳೇ? ಅದರಲ್ಲಿ ನನಗೆ ಫಸ್ಟು ಪ್ರಭಾವ ಬೀರಿದಂಥವರೇ ಜಯಪ್ರಕಾಶ್ ನಾರಾಯಣ್. ಅದಕ್ಕೆ ಯಾಕೆಂದರೆ ಜಯಪ್ರಕಾಶ್ ನಾರಾಯಣರ ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಾಗ ಗಾಂಧಿ ಭವನಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರ ಭಾಷಣವನ್ನು ಕನ್ನಡದಲ್ಲಿ ಹೇಳೋಂಥ ಅವಕಾಶ ನನಗೆ ಸಿಕ್ಕಿತ್ತು. ಅದರಿಂದಾಗಿ ಬಟ್ ಏನು ಭಾಳ ನಿಕಟ ಪರಿಚಯ ಇರಲಿಲ್ಲ. ಆಗ ನಾವು ಯೂನಿವರ್ಸಿಟಿ ಲಾ ಕಾಲೇಜ್ ಜನರಲ್ ಸೆಕ್ರೆಟರಿ ಆಗಿದ್ದೆ. ರಾಜ್ಯ ಮಟ್ಟ ಸಂಘಟನೆ ಮಾಡೋವಂಥದ್ರಲ್ಲಿ ಜೀವರಾಜ್ ಅಳ್ವಾ, ಸಿಂಧಿಯಾ, ನಾನು ಇನ್ನು ಕೆಲವರೆಲ್ಲ ಇದ್ವಿ ಆ ಹೋರಾಟ ಸಂಘಟನೆ ಮಾಡೋದರಲ್ಲಿ. ಹಾಗೆ ಅವ್ರದ್ದೆಲ್ಲ ಒಂದು ಪರಿಚಯ ಆಯಿತು. ಅದರಲ್ಲಿ ನನಗೆ ಆಮೇಲೆ ಜಯಪ್ರಕಾಶ್ ನಾರಾಯಣರ ಅಂತ ನನಗೆ ದೊಡ್ಡ ಪ್ರಭಾವ ಬೀರಿದವರು ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಚಂದ್ರಶೇಖರ್, ಮಾಜಿ ಪ್ರಧಾನಿಗಳು. ಅದು ಯಾಕೋ ಏನು ಅವರಿಗೂ ನಮ್ಮ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ. ನನಗೂ ಅವರ ಸರಳತೆ, ಅವರ ಒಂದು ನೇರವಾಗಿರ್ತಕ್ಕಂಥದ್ದು, ಯಾವುದೇ ಒಂದು ಹುದ್ದೆಗೆ ಅಂಟಿಕೊಳ್ಳದೆ ಇರೋಂಥದ್ದು, ಅವರ ಹೋರಾಟದ ಮನೋಭಾವ, ಅವರ ವಿಚಾರಧಾರೆಗಳು, ಇದೆಲ್ಲ ಭಾಳ ಖುಷಿ ಆಯಿತು ನಮಗೆ. ಹಾಗೆ ಬಹುತೇಕ ಅವರು ಎಷ್ಟೇ ದೊಡ್ಡ ಪ್ರಭಾವಿ ಆಗಿದ್ದರೂ ಕೂಡ ಅಧಿಕಾರ ವಲಯದ ಹೊರಗೆ ಇದ್ದರು. ಅವರು ಪ್ರಧಾನಿ ಆಗಲ್ಲಿವರೆಗೂ ಹೊರಗೆ ಇದ್ದರು ಅವರು. ಹಾಗಾಗಿ ಯಾವತ್ತೋ ಅವರು ಮಂತ್ರಿ ಆಗ್ಬೋದಿತ್ತು, ಏನೋ ಆಗ್ಬೋದಾಗಿತ್ತು. ಅಧಿಕಾರದ ವಲಯದ ಒಳಗೆ ಇದ್ದುಕೊಂಡು ಇನ್ನೂ ಬೇಗ ಪ್ರಧಾನಿ ಆಗ್ಬೋದಾಗಿತ್ತೇನೋ ಅವರು, ಅಥವಾ ಕಾಂಗ್ರೆಸ್ಸಲ್ಲೇ ಪ್ರಧಾನಿ ಆಗಿಬಿಡೋರೇನೋ ಇಂದಿರಾ ಗಾಂಧಿ ನಂತರ. ಹಾಗಾಗಿ ಅವರು ಭಾಳ ನಿಕಟ ಆದರು. ಅದಾದ ನಂತರ ಅವರು 1983ರಲ್ಲಿ ಪಾದಯಾತ್ರೆ ಪ್ರಾರಂಭ ಮಾಡಿದರು. ಅದರಲ್ಲಿ ನಮ್ಮನ್ನು ತೊಡಗಿಸ್ಕೊಂಡ್ರು. ಕರ್ನಾಟಕದಿಂದ ನಾನು, ನಾಗರಾಜ ಮೂರ್ತಿ, ಒಂದು 6-7 ಜನ ತುಂಬ ನಿಕಟವಾಗಿ ಇದು ಮಾಡಿದ್ವಿ. ಕನ್ಯಾಕುಮಾರಿಯಿಂದ ದೆಹಲಿ ಒಟ್ಟಿಗೆ ಅವರೊಟ್ಟಿಗೆ ಸಂಪೂರ್ಣ ಅಲ್ಲದೆ ಆದರೂ ಕೂಡ ಬಹುತೇಕ ಕಡೆ ಅವರೊಟ್ಟಿಗೆ ನಡೆದ್ವಿ. ಕರ್ನಾಟಕ ಅಂತೂ ಸಂಪೂರ್ಣ ಆನೇಕಲ್ಲು ಇಲ್ಲಿಂದ ಪ್ರಾರಂಭ ಮಾಡಿ ತಮಿಳುನಾಡು ಬಾರ್ಡ್ರ್ ನಿಪ್ಪಾಣಿವರೆಗೂ ಕೂಡ 32 ದಿವಸಗಳ ಕಾಲ 800 ಚಿಲ್ಲರೆ ಕಿಲೋಮೀಟ್ರು ಸತತವಾಗಿ ಅವರೊಟ್ಟಿಗೆ ನಡೆದ್ವಿ. ಅವರೊಟ್ಟಿಗೆ ನಡೆಯುವಂಥ ಸಂದರ್ಭದಲ್ಲಿ ಅವರು ಪ್ರತಿ ಊರಿನಲ್ಲೂ ಕೂಡ ಅವರ ಭಾಷಣವನ್ನು, ಇಂಗ್ಲೀಷು ಮತ್ತು ಹಿಂದಿ ಭಾಷಣವನ್ನು ಕನ್ನಡಕ್ಕೆ ತರ್ಜುಮೆ ಮಾಡೋಂಥದ್ದು ನಮ್ಮದೇ ಜವಾಬ್ದಾರಿ ಇತ್ತು. ಅದನ್ನು ಮಾಡಿದೆ. ಹಾಗೆ ಅವ್ರ ನಿಕಟತೆ ಇನ್ನೊಂದಷ್ಟು ಬೆಳೀತು, ಇದೆಲ್ಲ ಬೆಳೀತು. ಆ ಸಂದರ್ಭದಲ್ಲಿ ನಡೆದಂಥ ಒಂದು ಮುಖ್ಯವಾದಂಥ ಘಟನೆ ಅಂತೇಳಂದರೆ, ಚಿತ್ರದುರ್ಗದಲ್ಲಿದ್ವಿ. ಸಂಡೇ ಭಾನುವಾರ ಪಾದಯಾತ್ರೆ ಮಾಡ್ತಾ ಇರಲಿಲ್ಲ, ರೆಸ್ಟ್ ಡೇ. ದಿನಕ್ಕೊಂದು 20, 25, 30 ಕಿಲೋಮೀಟ್ರ್ ನಡೀತಾ ಇದ್ವಿ. ಹಳ್ಳಿನಲ್ಲಿ ಮಧ್ಯಾಹ್ನ ಯಾವುದೋ ಹಳ್ಳೀಲಿ ಊಟ ಮಾಡ್ತಾಯಿದ್ವಿ, ಇನ್ನೊಂದು ಮಾಡ್ತಾಯಿದ್ವಿ, ಅಲ್ಲೇ ಮರದ ಕೆಳಗೋ ಸ್ಕೂಲಲ್ಲೋ ಮಲಗ್ತಾಯಿದ್ವಿ. ಎಲ್ಲರೂ ಅದೇ ಥರ ಭಾಳ ಸರಳವಾಗಿ. ಆವತ್ತು ಯಾವ ಸ್ಪೋರ್ಟ್ಸ್ ಶೂಗಳು ಬಂದಿರಲಿಲ್ಲ, ಕ್ಯಾನ್ವಾಸ್ ಶೂ ಒಂದೇ ಇದ್ದಿದ್ದಾಗ. ಕರೋನಾ ಅಂತ ಒಂದು ಮಕ್ಕಳಿಗೆ ಯೂನಿಫಾರ್ಮಿಗೆ ಬರ್ತದೆ ಶೂ ಬಿಟ್ಟರೆ ಎಲ್ಲರೂ ನಾವು ಚಪ್ಪಲಿಲೇ ನಡೆದಿದ್ದು. ಚಂದ್ರಶೇಖರು ಚಪ್ಪಲಿಲೇ ನಡೆದಿದ್ದು, ನಾವು ಚಪ್ಪಲಿಲೇ ನಡೆದಿದ್ದು. ನಮ್ಮ ಕಾಲಿನ ಒಂದು ಚರ್ಮಗಳೆಲ್ಲ 2 ರೌಂಡು ಸುಲಿದೋಗಿದ್ದು ಆಗ ನಡಿಬೇಕಾದ್ರೆ, ಡೆಲ್ಲಿ ತಲುಪಬೇಕಾದ್ರೆ. ಆ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರು ಕೂಡ ಮಾಂಸಾಹಾರಿನೇ ಆಗಿದ್ದರು. ಆಗಾಗ ತಾಳ್ತಾರೆ. ಅಲ್ಲಿ ಯಾಕೋ ಇದ್ದಕ್ಕಿದ್ದಂಗೆ ಭಾನುವಾರ ಅವರೇ ಹೋದರು, ಕಿಚನ್ನಿಗೆ ಎಲ್ಲ ರೆಡಿ ಮಾಡಿದರು. ಇನ್ನು ಒಟ್ಟಿಗೆ ಊಟ ಎಲ್ಲ ಮಾಡಿದ್ವಿ ನಾವು, ಅವರೆಲ್ಲ ಒಟ್ಟೊಟ್ಟಿಗೆ. ನಾನು ಇಬ್ಬರು ನಾಯಕರು ನೋಡಿದ್ದು. ಯಾವುದೇ ಊಟ ತಿಂಡಿ ಮತ್ತೊಂದು ವ್ಯವಹಾರದಲ್ಲಿ ಯಾವುದೇ ತಾರತಮ್ಯ ಮಾಡದೆ ಒಟ್ಟೊಟ್ಟಿಗೆ ಕೂರಿಸ್ಕೊಂಡು ಮಾಡೋದು. ಒಂದು ಜಾರ್ಜ್ ಫರ್ನಾಂಡಿಸು, ಇನ್ನೊಂದು ಚಂದ್ರಶೇಖರ್. ಇನ್ನು ಕೆಲವರು ಇದ್ದಾರೆ, ಇಲ್ಲ ಅಂತೇಳಿ, ಬಟ್ ಅದು ಒಂದೇ ಥರ ಎಲ್ಲ ಕೂಡ. ಯಾಕೆಂದರೆ ಇದು ಮರೆಯೋಕ್ಕಿಂತ ಮುಂಚೆ ಹೇಳ್ತೀನಿ, ಚಿಕ್ಕಮಗಳೂರಿನಲ್ಲಿ ಜಾರ್ಜ್ ಫರ್ನಾಂಡಿಸು ಕ್ಯಾಂಪೇನಿಗೆ ಬಂದರು.
ಮೂಡಿಗೆರೆ ತಾಲೂಕಲ್ಲಿ ಒಂದು ಸಣ್ಣ ಹಳ್ಳಿ ಸಬ್ಬೆರಹಳ್ಳಿ ಅಂತ ಒಂದು ಊರು, ನಮ್ಮೂರ ಹತ್ರನೇ. ಅಲ್ಲೊಂದು ಅರೇನಾ ಅನ್ನೋರ ಮನೇಲಿ ಊಟದ ವ್ಯವಸ್ಥೆ ಆಗಿತ್ತು. ಅವ್ರು ತಲುಪಿದಾಗಲೇ ರಾತ್ರಿ 2 ಗಂಟೆ. ಹಾಗೆ ನಿರ್ಬಂಧ ಏನಿರಲಿಲ್ಲ, ಈಗ 10 ಗಂಟೆಗೆ ಮುಗಿಸ್ಬೇಕು ಈ ನಿರ್ಬಂಧಗಳೇನಿರಲಿಲ್ಲ. ರಾತ್ರಿಯೆಲ್ಲ ಸಭೆ ನಡೆಸ್ಬೋದಾಗಿ. ಊಟಕ್ಕೆ ಬಂದರು, ಕೂತರು, ಅವ್ರ ಮನೇಲಿ ಎಲ್ಲ ಕೂತರು. ನಾವು ಇದ್ವಿ. ಅಷ್ಟೊಂದು ಜಾರ್ಜ್ ಫರ್ನಾಂಡಿಸ್ ಒಂದು ಪರ್ಟಿಕ್ಯುಲರ್ ಹೆಸರು, ರಘು ಅಂತಲೇ ಏನೋ ಒಂದು ಹೆಸರು ಹೇಳಿ, ಅವ್ರು ಬಂದಿಲ್ಲ, ನೋಡಿ ಎಲ್ಲಿದ್ದಾರೆ, ಕರೀರಿ ಅವ್ರನ್ನ, ಕರೀರಿ ನಮ್ಮೊಟ್ಟಿಗೆ ಬಂದವರು ಅಂತ ಹೇಳಿದರು. ಯಾರೋ ಇರಬೇಕು ಲೀಡ್ರು ಅಂತ ನಾವು ಹುಡುಕಿದ್ರೆ ಅದು ನೋಡಿದ್ರೆ ಅವ್ರ ಡ್ರೈವರು. ಅವರು ಬಂದು ಟೇಬಲಿಗೆ ಕೂರಲ್ಲಿ ತನಕ ಜಾರ್ಜ್ ಫರ್ನಾಂಡಿಸ್ ಊಟ ಮಾಡಲಿ ನೋಡಿ. ಅವ್ರನ್ನ ಕೂರಿಸ್ಕೊಂಡು ನಾವು ಬಡಿಸಿದ ನಂತರನೇ ಜಾರ್ಜ್ ಫರ್ನಾಂಡಿಸ್ ಊಟ ಮಾಡಿದ್ರು. ಚಂದ್ರಶೇಖರ್ ಅಷ್ಟೇ, ಅವರು ಇದ್ದಾಗ, ಪ್ರಧಾನಿಯಾಗಿದ್ದಾಗ ಎಲ್ಲ ಸಂದರ್ಭದಲ್ಲೂ ಕೆಳಗೆ ಕೂತ್ಕೊಂಡು ಊಟ ಮಾಡೋರು, ನಮ್ಮನ್ನೆಲ್ಲ ಜೊತೆಗೆ ಕೂರಿಸ್ಕೊಂಡು ಊಟ ಮಾಡೋರು. ಇದೆಲ್ಲ ಚಿತ್ರದುರ್ಗದಲ್ಲಿ ಏನಾಯಿತು ಅವ್ರು ಇದ್ದಕ್ಕಿದ್ದಂಗೆ ಮಧ್ಯಾಹ್ನ ಊಟ ಆದಮೇಲೆ ಅವತ್ತೇನೋ ನಾನ್ ವೆಜ್ ಅಡಿಕೆ ಇತ್ತು, ಚಿಕನ್ನು ಅದು ಇದೆಲ್ಲ ಊಟ ಆಗಿ ಅಲ್ಲೇ ಒಂದು ಇದ್ರ ಮೇಲೆ ಮಲಗಿದ್ರು, ಚಾಪಾಯ್ ಅಂತ ಇದೆಲ್ಲ ಹಗ್ಗದ್ದು ಇದು ಇರ್ತದಲ್ಲ, ಮಲಗಿ ರೆಸ್ಟ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಎದ್ದು ಟೀ ಕುಡಿತಾ ಅನೌನ್ಸ್ ಮಾಡಿ, ಇನ್ನು ಮುಂದೆ ನಾನು ನಾನ್ ವೆಜ್ ತಿನ್ನೋದಿಲ್ಲ ಅಂದರು ಚಂದ್ರಶೇಖರ್. ಬೇಡ, ನನಗೆ ಸಾಕು, ನಾನು ಇವತ್ತಿಂದ ಬಿಟ್ಟು ಇನ್ನೇನಿದ್ರು ಯಾಕೆಂದರೆ ವ್ಯವಸ್ಥೆ ಮಾಡ್ಬೇಕಲ್ಲ ದಾರಿ. ಅಂದರೆ ಎಲ್ಲೂ ನಾನ್ ವೆಜ್ ಮಾಡ್ತಾ ಇರಲಿಲ್ಲ, ರೆಸ್ಟ್ ದಿವಸ ಕೆಲವು ದಿವಸ ಎಲ್ಲ ಮಾಡ್ತಾಯಿದ್ರು. ಸಸ್ಯಾಹಾರಿ ನಾನು ಇವತ್ತಿನಿಂದ ಅಂತ ಘೋಷಣೆ ಮಾಡಿದರು. ಅವರು ಸಸ್ಯಾಹಾರಿ ಅಂತ ಘೋಷಣೆ ಮಾಡಿದ ಮೇಲೆ ಇನ್ನು ಅವ್ರ ಜೊತೆ ನಡೀತಾರೆ. ನಾನು ಅವತ್ತು ಆಯ್ತು ತೀರ್ಮಾನ ಮಾಡಿದೆ, ಬೇಡ ಬಿಟ್ಬಿಡೋಣ, ನಾನು ಅವತ್ತಿಂದ ಸಸ್ಯಾಹಾರಿ. ನೀವು ಇಲ್ಲ, ಅವತ್ತಿಂದ ಬಿಟ್ಟವನು ಇವತ್ತಿನವರೆಗೂ ಮಾಂಸಾಹಾರ ಬಿಟ್ಟು ಸುಮಾರು 83ರಿಂದ ಇಲ್ಲ, ಒಂದು 40 ವರ್ಷ ಮೇಲೆ 44-45 ವರ್ಷ ಆಯಿತು ಅವರೊಟ್ಟಿಗೆ ಇರಬೇಕು ಅಂತ. ಹಾಗಾಗಿ ಸುಮ್ಮನೆ ಅದೇನು ಶಪಥ ಇಲ್ಲ, ಇನ್ನೊಂದೇನಿಲ್ಲ, ಅವ್ರು ಬಿಟ್ಟರಲ್ಲ, ಅದು ನಮಗೆ ನಡೆಯೋಕ್ಕೂ ಮತ್ತೊಂದಕ್ಕೂ ಎಲ್ಲ ಅನುಕೂಲ ಆಗ್ತಾಯಿತ್ತು ಅದು ವೆಜಿಟೇರಿಯನ್ ಆಗಿದ್ದರೆ ಅಂತ. ಈ ಥರ ಇಂಥ ಪರಿಣಾಮ ಬೀರುತ್ತೆ. ಅವ್ರೇನು ನೀವು ಬಿಡಿ ಅಂತ ಯಾರಿಗೂ ಹೇಳಿಲ್ಲ, ನಾನು ತಿನ್ನೋದಿಲ್ಲ ಅಂತ ಅಷ್ಟೇ ಹೇಳಿದರು, ನೀವೇನಾದರೂ ಮಾಡ್ಕೊಳ್ಳಿ ಅಂತ. ಆದರೆ ಆ ಥರದ ಒಂದು ಪ್ರಭಾವ ಬೀರೋದಂತೂ ಭಾಳ ಜನ ಇದ್ದಾರೆ ನಮ್ಮಲ್ಲಿ, ಅದ್ರಾಗೇನು ಇಲ್ಲ ಅಂತಿಲ್ಲ. ಆಗ ರಾಮಕೃಷ್ಣ ಹೆಗಡೆ ಅವರ ಸಾಂಸ್ಕೃತಿಕವಾದಂಥ ವಲಯ ಅದು ಇದೆ. ದೇವೇಗೌಡರು ಅವರ ಹಳ್ಳಿಗಳ ಬಗ್ಗೆ ಬದ್ಧತೆ, ನೀರಾವರಿ ಬಗ್ಗೆ ಅವರ ಬದ್ಧತೆ, ಆಮೇಲೆ ಎಂಥ ಸಂದರ್ಭದಲ್ಲೂ ಕೂಡ ಮತ್ತೆ ಗೆದ್ದು ಬರ್ತೀನಿ ಅಂತಕ್ಕಂಥ ಛಲ, ಇದೆಲ್ಲ ಪಟೇಲ್ರಿಗಿದ್ದಂಥ ಮಾನವೀಯ ಗುಣಗಳು, ಇದೆಲ್ಲ ಜಾತಿ ಮತ ಮೀರಿದಂಥ ಗುಣಗಳು ಭಾಳ ಜನ ಒಬ್ರಿಗಿಂತ ಒಬ್ಬರು ನಮ್ಮ ಮೇಲೆ ಪ್ರಭಾವ ಇದೆ. ಆಮೇಲೆ ಅಬ್ದುಲ್ ನಜೀರ್ ಸಾಬ್ಗಿದ್ದಂಥ ಸರಳತೆಗಳು, ಇಂಥವು ಒಬ್ರಿಗಿಂತ ಏನು ಎಷ್ಟು ಶಾಮಣ್ಣ, ಕೃಷ್ಣಯ್ಯರು ಇವ್ರನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅವತ್ತು ನಾಗಣ್ಣ ಇದ್ದರು, ಜಿ ನಾರಾಯಣ ಅವರು ಇದ್ದರು, ಇಂಥ ಅನೇಕ ಜನ, ರಾಮದೇವ್ ಅವರು ಇದ್ದರು, ಭಾಳ ಜನ, MS ಕೃಷ್ಣನವರು ಇದ್ದರು, ಬೇರೆ ಪಾಟೀಲ್, ಅವತ್ತಿದ್ದಂಥ ನಾಯಕರುಗಳದ್ದು ಇದೇ ನೋಡಿಬಿಟ್ರೆ ಅವರ ಸರಳತೆಗಳು, ಅವರು ಲಕ್ಷ್ಮೀ ಸಾಗರ್ ಪ್ರೊಫೆಸರು, ಇವರೆಲ್ಲ ನೋಡಿದಾಗ ನಮಗೆ ಆ ಥರದ್ದೊಂದು ಹೌದು ಇದು ಈ ಥರನೂ ಇರ್ಬೋದು ಅಂತಿತ್ತು. ಈಗ ಅದನ್ನೆಲ್ಲ ನೋಡಿದಾಗ ಏನಂತ ಅಂದರೆ ನಮ್ಮ ಜನ್ರೇಷನಿಗೆ, ನಾನು ನಿನ್ನೆ ಮೊನ್ನೆ ಯಾರ ಹತ್ರನೇ ಹೇಳ್ತಾಯಿದ್ದೆ, ಹೀಗೆ ಲೋಕಾಭಿರಾಮಾಗಿ ಮಾತಾಡ್ತಾರೆ, ನಮ್ಮ ಜನ್ರೇಷನಿಗಿರೋಷ್ಟು ಅಡ್ವಾಂಟೇಜು ಬೇರೆ ಜನ್ರೇಷನ್ಗಿಲ್ಲ. 50s 60sಲ್ಲಿ ಹುಟ್ಟಿದಂಥವ್ರು ಯಾರಿದ್ದಾರೆ ಅವರಿಗೆ ಎಲ್ಲ ಥರದ ರಾಜಕಾರಣವನ್ನು ನೋಡೋವಂಥ ಒಂದು ಅವಕಾಶ, ಎಲ್ಲ ಥರದ ನಾಯಕರನ್ನು ನೋಡುವಂಥ ಅವಕಾಶ, ಮತ್ತು ಅದರಿಂದ ಕಲಿಯೋಕ್ಕೂ ಭಾಳಷ್ಟಿದೆ. ಅದರಿಂದ ಆಗ ಅನಾಹುತಗಳು ಬೇರಾಟಿದೆ. ಈಗ ಯಾವ ಥರ ಆವಾಗ ಕರಪ್ಟ್ ಆಗೋಕ್ಕೆ, ಭ್ರಷ್ಟ ಆಗಲಿಕ್ಕೆ ಹೋರಾಟ ಮಾಡಬೇಕಾಗಿತ್ತು, ಕದ್ದು ಮುಚ್ಚಿ ಅದು ಇದು ಪಕ್ಷಕ್ಕೆ ಹಣ ಸಂಗ್ರಹ ಮತ್ತೊಂದು ಇದೆ. ಈಗ ಪ್ರಾಮಾಣಿಕರಾಗಲಿ ಇರಲಿಕ್ಕೆ ಹೋರಾಟ, ಅಷ್ಟೇ ದೊಡ್ಡ ವ್ಯತ್ಯಾಸ ಅವತ್ತಿಗೂ ಇವತ್ತಿರೋದು. ಇವತ್ತು ಕರಪ್ಷನ್ ಅನ್ನೋದು ಕಾಮನ್, ಅದು ಏನು ಬೇರೆ ಏರಿಗೆ ಅವನು ಅನಿಸೋದೇ ಇಲ್ಲ ಅದು. ಅಥವಾ ಅದನ್ನು ಭಾಳ ಒಂದು ಸುಧಾರಿತವಾಗಿ ಏನಂದರೆ ಬೇರೆ ಕಡೆ ಎಲ್ಲ ಇದ್ದಂಗೆ ಸರ್ವಿಸ್ ಚಾರ್ಜ್ ರೂಪದಲ್ಲಿ ಅದನ್ನ ಪರಿವರ್ತನೆ ಮಾಡ್ಕೊಂಬಿಟ್ಟಿದ್ದಾರೆ ಅಧಿಕಾರಿಗಳು, ರಾಜಕಾರಣಿಗಳು ಇಬ್ಬರೂ ಕೂಡ ಸೇರಿ. ಹಾಗಾಗಿ ಇವತ್ತು ಅದೇನು ದೊಡ್ಡ ಒಂದು ಕಳಂಕ ಅಂತ ಅನ್ಸೋದೇ ಇಲ್ಲ. ಇವತ್ತು ಭ್ರಷ್ಟಾಚಾರ ಮಾಡಿದ್ದಂತೆ ಅಷ್ಟು ಕೋಟಿ ಅಂತೆ ಅವನ ಮನೆಗೆ ಜಪ್ತಿ ಆಯ್ತಂತೆ, ಅಥವಾ ಅವನ ಮನೆ ರೈಡ್ ಆಯ್ತಂತೆ, ಅವನು ಜೈಲಿಗೆ ಹೋದಂತೆ. ಜೈಲಿಗೆ ಹೋದರೆ ಇವತ್ತು ಅಡ್ವಾಂಟೇಜು ಏನು ಅನ್ಸೋದೇ ಇಲ್ಲ ಅವರಿಗೆ. ಅದು ಪಾರ್ಟ್ ಆಫ್ ದಿ ಗೇಮ್ ಅಂತಾರೆ. ರಾಜಕೀಯ ಭಾಳ ಅಂದರೆ ಒಂದು ಪದ ಇದ್ದೇ ಇದೆಯಲ್ಲ, ರಾಜಕೀಯ ದ್ವೇಷದಿಂದ ನಮ್ಮ ರಾಜಕೀಯ ಎದುರಾಳಿಗಳು ಮಾಡಿದ್ದಾರೆ, ವಿರೋಧಿಗಳು ಮಾಡಿದ್ದಾರೆ ಅಂತ ಹೇಳಿಬಿಟ್ರೆ ಅದನ್ನ ಬೈ ಮಾಡೋಂಥವ್ರು ಇದ್ದಾರೆ. ಈಗ ಸಾಮಾನ್ಯವಾಗಿ ಅನೇಕ ಕಡೆ ನೋಡ್ತೀರ, ನಿರ್ದಿಷ್ಟ ಯಾವುದಾದ್ರು ಒಬ್ಬ ಜಾತಿಯವ್ರ ಮೇಲೆ ಆರೋಪ ಬಂದರೆ ಆ ಜಾತಿಯ ಸ್ವಾಮಿಗಳು ಫೀಲ್ಡಿಗಿಳಿತಾರೆ, ಆ ಜಾತಿಯ ಬೇರೆ ಸಂಘಟನೆಗಳು ಜಾತಿಗಿಳಿತಾವೆ, ಆ ಫೀಲ್ಡಿಗಿಳಿತಾವೆ, ಅವ್ರ ಪರವಾಗಿ ಹೋರಾಟ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಆ ಮಟ್ಟಕ್ಕೆ ಬಂದುಬಿಟ್ಟಿದೆ. ಯಡಿಯೂರಪ್ಪನವ್ರ ಕಾರಣದಲ್ಲಿ 20-22 ಜನ ಸ್ವಾಮೀಜಿಗಳು ವಿಧಾನಸೌಧ ಅದು ಮಾಡಿದರು. ಎಲ್ಲ ಅವರೊಬ್ಬರು ಅಂತಲ್ಲ, ಭಾಳ ಜನ, ಭಾಳ ಎಲ್ಲ ಜಾತಿಯವರ ಪರವಾಗೂ ಆಯಾ ಜಾತಿಯ ಸ್ವಾಮಿಗಳು ಇವರೆಲ್ಲ ನಿಂತಿದ್ದಾರೆ. ಅದರ ಅರ್ಥ ಏನು ಅಂದರೆ ಸಂಪೂರ್ಣವಾಗಿ ಇಡೀ ವ್ಯವಸ್ಥೆ ವ್ಯಾಪಾರೀಕರಣ ಆಗಿದೆ ಅಂತ. ರಾಜಕಾರಣ ವ್ಯಾಪಾರೀಕರಣ ಆಗಿದೆ, ಧರ್ಮ ವ್ಯಾಪಾರೀಕರಣ ಆಗಿದೆ, ಶಿಕ್ಷಣ ವ್ಯಾಪಾರೀಕರಣ ಆಗಿದೆ. ಇನ್ನು ಮಾಧ್ಯಮದಲ್ಲೂ ಕೂಡ ಹೆಚ್ಚು ಕಮ್ಮಿ ಅದೊಂದು ಅದೇ ಪರಿಸ್ಥಿತಿ.
ಅದು ಅಂದರೆ ಅದಕ್ಕೆ ನಾನು ಇದೇ ಇಲ್ಲೊಂದು ಸರ್ತಿ ಯಾವುದೋ ಒಂದು ವೇದಿಕೆಯಲ್ಲಿ ಹಿಂದೂ ಪತ್ರಿಕೆ ನಾಗೇಶ್ ಹೆಗಡೆ ಅವರದ್ದೊಂದು ಬುಕ್ ಬಿಡುಗಡೆ ಸಂದರ್ಭದಲ್ಲಿ ನಾನು ಮಾತಾಡಿದಾಗ ಅದಕ್ಕೊಬ್ಬರು ಸಂಪಾದಕರು ಅದಕ್ಕೆ ವಿರುದ್ಧವಾಗಿ ಒಂದು ಬರೆದಿದ್ದರು. ಹೌದು, ಪತ್ರಿಕಾ ಮಾಧ್ಯಮ ಅಂದರೆ ಅದು ಉದ್ಯಮನೇ, ಅದು ನಷ್ಟದಲ್ಲೇ ನಡಿಬೇಕು ಅಂತ ಏನಿದೆ ಆದರ್ಶ, ಅದು ಲಾಭನೂ ಅದರ ದೃಷ್ಟಿ ಇದ್ದೇ ಇರ್ತದೆ ಅಂತ ನಾನು ಹೇಳಿದೆ. ಲಾಭ ಸರ್ಕ್ಯುಲೇಷನ್ ಮಾಡಿ ಅಡ್ವರ್ಟೈಸ್ಮೆಂಟ್ ತಗೊಂಡು ಲಾಭ ಮಾಡೋದ್ರಲ್ಲಿ ತಪ್ಪೇ ಇಲ್ಲ, ಖಂಡಿತವಾಗಿ ಮಾಡಲೇಬೇಕು. ಬಟ್ ಅದರ ದಾರಿ ಅದು ಬೇರೆ ದಾರಿನಲ್ಲಿ ರಾಜಕಾರಣಿಗಳ ಅಧಿಕಾರಿಗಳ ಸಂಪರ್ಕ ಭಯೋತ್ಪಾದನೆ ಮಾಡೋದಿದೆಯಲ್ಲ ಅದು ತಪ್ಪು ಅಂತ ಆ ಅರ್ಥೆಲ್ಲ ಹೇಳಿದ್ದು. ಬಟ್ ಅದಕ್ಕೂ ಏನು ಭಾಳ ಜನ ಈಗೇನು ತಲೆ ಕೆಡಿಸ್ಕೊಂಡಂಗೆ ಕಾಣೋದಿಲ್ಲ. ಆಮೇಲೆ ನಮ್ಮ ಜನಗಳು ಕೂಡ ಒಂದು ಪತ್ರಿಕೆಯನ್ನು ಹೊರಗೆ ತರಲಿಕ್ಕೆ ಅಥವಾ ಒಂದು ಚಾನೆಲ್ ನಡೆಸಲಿಕ್ಕೆ ಆಗೋಂಥ ಖರ್ಚನ್ನು ತೂಗೋಷ್ಟು ನಾನು ಸಬ್ಸ್ಕ್ರಿಪ್ಷನ್ ಕೊಡಬೇಕು ಅಂತ ಆ ಮನೋಭಾವನೆಯೂ ಏನಿಲ್ಲ. ಅವರಿಗೂ ಚೀಪಾಗಿ ಏನು ಸಿಗ್ತದೆ, ಹೌದು, ಆ ಥರನೇ ಮನೋಭಾವ ಇದೆ. ಜನಗಳದ್ದು ತಪ್ಪಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ನಮ್ಮ ಜನಸಂಖ್ಯೆಗೂ ನಮ್ಮ ಲಿಟ್ರಸಿಗೂ ನಮ್ಮ ಪತ್ರಿಕಾ ಸರ್ಕ್ಯುಲೇಷನ್ ಲೆಕ್ಕ ತೆಗೆದ್ರೆ ಬಹುಶಃ ಇಡೀ ದೇಶದಲ್ಲಿ ಅತ್ಯಂತ ಕನಿಷ್ಠ ಮಟ್ಟದ ಪರ್ಫಾರ್ಮೆನ್ಸ್ ನನಗನ್ಸುತ್ತೆ. ಖಂಡಿತವಾಗಿ ಕೂಡ ಇದೆ. ಹಾಗಾಗಿ ಈ ವ್ಯಾಪಾರೀಕರಣದ ಇಡೀ ವಾತಾವರಣದ ಮಧ್ಯ ರಾಜಕಾರಣ ಮಾಡೋದಿದೆಯಲ್ಲ, ಅದಕ್ಕೆ ನಾನಾಗಲೇ ನಿಮ್ಗೆ ಹೇಳಿದ್ದು, ಇಲ್ಲಿ ಪ್ರಾಮಾಣಿಕನಾಗಿ ಉಳಿಲಿಕ್ಕೆ ಹೋರಾಟ. ಈ ಹೋರಾಟ ಎರಡು ಥರ ಇದೆ. ಇನ್ನೊಂದು ನಮ್ಮ ಎದುರಾಳಿಗಳ ವಿರುದ್ಧ ಮಾಡೋಂಥ ಹೋರಾಟ, ಒಂದು ಥರದ ಹೋರಾಟ, ಅದು ಸಹಜವಾದಂಥ ಹೋರಾಟ. ಈ ನಮ್ಮ ವಿರುದ್ಧ ನಾವು ಮಾಡೋಂಥ ಹೋರಾಟ ಒಳಗಡೆ ನಮ್ಮ ಆಂತರಿಕವಾದಂಥ ಹೋರಾಟ ಇದೆಯಲ್ಲ, ಇದರಲ್ಲಿ ನಾವು ಸ್ವಲ್ಪ ಹೆಚ್ಚು ಇದನ್ನೇ ಪೂರೈಸೋಕ್ಕಾಗಿಲ್ಲ ನಮ್ಗೆ. ಆ ಹೋರಾಟನೇ ಮುಗಿದಿಲ್ಲ ಇನ್ನೂ ಕೂಡ. ಯಾಕಂದರೆ ವಾತಾವರಣ ಈ ಥರ ಇದೆ ಅಂತೇಳಂದರೆ ಅಲ್ಲಿ ಆ ವಲಯದಿಂದ ಒಬ್ಬ ಪ್ರತ್ಯೇಕವಾಗಿ ನಿಲ್ಲದೇ ಇದೆಯಲ್ಲ, ಅದಕ್ಕೆ ಭಾಳ ಸುಲಭವಾಗಿ ಹೇಳ್ಬಿಡ್ತಾರೆ, ಬಿಡು ಅವನ ಕೈಲಿ ಏನೂ ಆಗೋದಿಲ್ಲ, ಗಾಂಧಿ ಏನಾಗ್ತದೆ ಅವನ ಹಿಂದೆ ಹೋದರೆ ಅಂತ. ಅದಕ್ಕೆ ಈ ನಿಮ್ಮ ಆಗಿನ ಪ್ರಸ್ತುತತೆ ಮತ್ತು ಅಪ್ರಸ್ತುತತೆ ಪ್ರಶ್ನೆ ಬಂದಾಗ ಆ ಥರ ಅನಿಸ್ತದೆ. ಅದ್ರ ಮಧ್ಯನೂ ಕೂಡ ಕೆಲವು ರೆಲೆವೆನ್ಸಿನ ಉಳಿಸ್ಕೊಳ್ಳೋದು ಔಟ್ಡೇಟೆಡ್ ಅಂತ ಹೇಳ್ಬೋದು. ನಿಮ್ಮನ್ನು ಹೇಳ್ತಾರೆ ಇಲ್ಲ, ಈ ನಿಮ್ಮ ರಾಜಕಾರಣ ಭಾಳದನ್ನ ಸಂಸದೀಯ ಭಾಷೆಯಲ್ಲಿ ಹೇಳ್ತಾರೆ, ರಾಜಕಾರಣ ನಿಮಗಲ್ಲ ಬಿಡಿ ಸರ್, ನಿಮ್ಮಂಥವ್ರಿಗಲ್ಲ ರಾಜಕಾರಣ, ನಿಮ್ಮಂಥವ್ರಿಗಲ್ಲ, ಅದೇನಿದ್ರು ಇಂಥವ್ರಿಗೆ ಅಂತ. ಅಂದರೆ ನೀನು ಲಾಯಕ್ ಅಂತ ಹೇಳೋದನ್ನ ಪಾರ್ಲಿಮೆಂಟ್ರಿ ಲ್ಯಾಂಗ್ವೇಜಲ್ಲಿ ಹೇಳೋಂಥ ಅದು ಒಂದು ಪ್ರಯತ್ನ. ಅದಕ್ಕೆ ನಾನು ಚಿಕ್ಕಮಗಳೂರು 2018 ಚಿಕ್ಕಮಗಳೂರು ಎಲೆಕ್ಷನ್ ನಿಂತು ಸೋತಾಗ ಒಬ್ಬರು ಕೇಳಿದ್ರು ನಮಗೊಬ್ಬ ಪ್ರಮುಖ ಕಾರ್ಯಕರ್ತನೇ, ಒಳ್ಳೆ ಕಾರ್ಯಕರ್ತನೇ ಆತ, ತಪ್ಪೇನಿಲ್ಲ ಆತ. ಒಂದು ಚುನಾವಣೆ ಎಲ್ಲ ಮುಗಿದು ಫಲಿತಾಂಶ ಬಂದ ಮೇಲೆ ಸೇರಿದಂಥ ಸಂದರ್ಭದಲ್ಲಿ ಆತ ಬಹಿರಂಗವಾಗಿ ಕೇಳ್ತಾ ಎಲ್ಲ ಕಾರ್ಯಕರ್ತರ ಎದುರಿಗೆ, ಸರ್ ಈ ಚುನಾವಣೆ ನಿಲ್ಲಕ್ಕಿಂತ ಮುಂಚೆ ನಿಮಗೆ ಯಾರು ಒಂದು 2-3 ಮಾತು ಹೇಳಲಿ, ಏನು ಒಂದು ಓಟಿಗೆ ₹1,000 ಕನಿಷ್ಠ ಕೊಡಬೇಕು, ಅಥವಾ ಒಂದು ಮನೆಗೆ ₹5,000 ಕನಿಷ್ಠ ಕೊಡಬೇಕು, ಮತ್ತು ಚುನಾವಣೆಗೆ ಇಷ್ಟು ಖರ್ಚು ಮಾಡಬೇಕು ಅಂತಕ್ಕಂಥದ್ದು ನಿಮ್ಗೆ ಯಾರಿಗೂ ಮಾಹಿತಿ ಕೊಡಲಿಲ್ವಾ, ಅಥವಾ ನೀವು ಕೇಳಲಿಲ್ವಾ? ಇಲ್ಲ, ಚುನಾವಣೆ ಹಣ ಖರ್ಚಾಗ್ತದೆ ಅಂತ ಗೊತ್ತಿತ್ತು ನನಗೆ, ಆದರೆ ಇಷ್ಟೊಂದು ಮಟ್ಟಕ್ಕೆ ಅದು ಇದೆ ಅನ್ನೋದು ಗೊತ್ತಿರಲಿಲ್ಲ ಅಂತೇಳಿ. ಹಾಗಾದರೆ ಚುನಾವಣೆ ರಾಜಕಾರಣ ನಿಮಗೆ ಕಷ್ಟ ಅಂತಂದ ಅವನು. ಅದಕ್ಕೆ ನಾನು ಅಲ್ಲೇ ಡಿಕ್ಲೇರ್ ಮಾಡಿದೆ, ಇನ್ನು ಮುಂದೆ ನಾನು ಚುನಾವಣೆ ನಿಲ್ಲೋದಿಲ್ಲ, ಬೇಕಾಗಿಲ್ಲ ಚುನಾವಣೆ ಅಂತೇಳಿ. ಚುನಾವಣೆಗೆ ನಿಲ್ಲದೇನೂ ಕೂಡ ಪ್ರಭಾವ ಬೀರ್ಬೋದು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದೀನಿ. ಆದರೆ ಸಂತೋಷ, ಆಗದಿದ್ರೇನು ಬೇಸರ ಇಲ್ಲ.